ಇವತ್ತು ನಾನು 7 ಕಪ್ ಬರ್ಫಿ ಮಾಡ್ತಾಯಿದ್ದೀವಿ. 7 ಕಪ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ 7 ಕಪ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು 1 ಕಪ್ ಬಾದಾಮಿ, 1 ಕಪ್ ಗೋಡಂಬಿ ಇದನ್ನು ಪೌಡ್ರ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ 7 ಕಪ್ಸ್ ಇದೆ. 7 ಕಪ್ಸು 7 ಕಪ್ ಒಂದರಲ್ಲಿ ಬೆಲ್ಲ, ಒಂದು ಹಸಿ ತೆಂಗಿನ ತುರಿ, ಒಂದು ಬಾದಾಮಿ, ಗೋಡಂಬಿ, ತುಪ್ಪ, ಕಡಲೆ ಹಿಟ್ಟು ಮತ್ತು 1 ಕಪ್ ಹಾಲು, ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ 7 ಕಪ್ ಬರ್ಫಿ ಮಾಡ್ಬೋದು ನಾವು. ಫಸ್ಟು ಕಡಲೆ ಹಿಟ್ಟು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಇದು ಹುರಿಗಡಲೆ ಹಿಟ್ಟಲ್ಲ, ನಾವು ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟಿದು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ, ಅದಕ್ಕೆ ಏನು ಹಾಕೋದು ಬೇಡ, ತುಪ್ಪ ಏನು ಹಾಕೋದು ಬೇಡ. ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಹುರ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟು ರೋಸ್ಟ್ ಆದರೆ ಸಾಕು. ಸಿಮ್ಮಲ್ಲೇ ಇಟ್ಕೊಂಡ್ರಿ ಇದನ್ನು. ನೋಡಿ, ಇನ್ನೂ 5 ಇಂಗ್ರೀಡಿಯೆಂಟ್ ಇದೆ. ಈಗ ಒಂದೊಂದಾಗಿ ಹಾಕೋಣ. ಈಗ 1 ಕಪ್ ಗೋಡಂಬಿ, 1 ಕಪ್ ಬಾದಾಮ್ ಪೌಡರ್ ಹಾಕಿದ್ದೀವಿ. ಮಕ್ಕಳಿಗೆ ತುಂಬಾ ಒಳ್ಳೆಯದಿದೆ. ಹೊರಗಡೆ ಹೋಗಿದ್ದು ಬರ್ಫಿ ನೋಡಿದ ತಕ್ಷಣ ಕೇಳ್ತಾ ಇರ್ತಾರೆ. ಅದರಲ್ಲೂ ಕಾಜು ಬರ್ಫಿ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಇರುತ್ತೆ. ಈ ಥರ ಬರ್ಫಿ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತಿನೂ ಇರುತ್ತೆ. ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಈ 1 ಗ್ಲಾಸ್ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, 1 ಗ್ಲಾಸ್ ತುಪ್ಪ. ಒಂದು ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ಕಾಯಿ ಬಿಡಬೇರೋ ಥರ ತಿರುಗಿಸ್ತಾನೆ ಇರಬೇಕು. ಸಿಮ್ಮಲ್ಲೇ ಇಡಿ. ನಿಧಾನ ತಳ ಬಿಡ್ತಾ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಸ್ವೀಟ್ ಬೇಕಾಗಿರೋದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಬಟ್ ನಮ್ಮನೇಲಿ ಕಡಿಮೆ ತಿಂತಾರೆ ಸ್ವೀಟು, ಹಂಗಾಗಿ ನಾನು 1 ಕಪ್ ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗ್ತಾಯಿದೆ. ಕೈ ಬಿಡದಲ್ಲೇ ತಿರುಗಿಸ್ತಾ ಇರಬೇಕು. ಬೆಲ್ಲ ಹಾಕಿರೋದ್ರಿಂದ ಮಕ್ಕಳು ಚಾಕ್ಲೇಟ್ ಫ್ಲೇವರ್ ಅಂತ ನಂಬ್ತಾರೆ. ಚಾಕ್ಲೇಟ್ ಬರ್ಫಿ ಅಂದ್ರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು.
ಥರ ನಿಧಾನಕ್ಕೆ ಫ್ರೈ ಮಾಡಿ ತುಪ್ಪ ಬಿಡ್ತಾ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡಿದ್ರೆ ನಿಮಗೆ ವಾರ ಸಗಣಿ ಸಾರು ಇಟ್ಕೋಬೋದು. ಹೊರಗಡೆ ತಂದರೆ ನಾವು ಏನೇನು ಹಾಕಿರ್ತಾರೋ ಎಣ್ಣೆ ಗೊತ್ತಿರಲ್ಲ, ಎಷ್ಟೊಂದು ಸರಿ ಕೆಮ್ಮು ಆಗಿರುತ್ತೆ ಮಕ್ಕಳಿಗೆ. ಈ ಥರ ಮಾಡಿಕೊಟ್ರೆ ಧೈರ್ಯವಾಗಿ ನಾವು ತಿನ್ನಿಸ್ಬೋದು. ಇದಾಗಿದೆ ನೋಡಿ, ತುಪ್ಪ ಚೆನ್ನಾಗಿ ಬಿಟ್ಟಿದೆ. ಇಷ್ಟೆಲ್ಲ ಸಾಕು. ಮನೇಲಿ ಯಾವ್ದು ಇರುತ್ತೋ ಅದು ಮೋಲ್ಡ್ ಇದ್ದರೆ ಮೋಲ್ಡಲ್ಲಿ ಹಾಕಿ, ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ತುಪ್ಪ ಸವರೋದೇನು ಬೇಡ. ತುಪ್ಪ ಹಾಕ್ಬಿಟ್ಟು ಓದಿರ್ತೀವಿ. ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಹೊರಗಡೆ ಎಲ್ಲ ತಂದು ತಿನ್ಸೋ ಬದಲು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಈ ಥರ ಮಾಡಿ 1 ಅವರ್ ಬಿಟ್ಟು ಕಟ್ ಮಾಡಿ ಒಳ್ಳೆ ಶೇಪ್ ಬರುತ್ತೆ. ರೆಡ್ ಆಗಿ ಸ್ಟ್ರಾಬೆರಿ ಈ ಥರ ಮಾಡಿ 1 ಅವರ್ ಬಿಟ್ಬಿಟ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಬೇಕಂದರೆ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ಮಕ್ಳಿಗೆ ಚೆನ್ನಾಗಿ ಕಾಣಲಿ ಅಂದರೆ ಈ ಥರ ಗೋಡಂಬಿ ಇಟ್ಟು ಅದನ್ನು ಕಟ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಹಬ್ಬ 7 ಕಪ್ ಬರ್ಫಿ ರೆಡಿಯಾಗಿದೆ.